ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸರು ಒಂದು ವಿದೇಶದ ಒಂದು ಕೇಸು ಅಟೆಂಡ್ ಮಾಡಿ ಅದಕ್ಕೆ ಸಕ್ಸಸ್ ಮಾಡಿಕೊಟ್ಟವ್ರೆ. ಸೊ ಇವಾಗ ಅವ್ರನ್ನ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ, ಅದಾದಮೇಲೆ ಯಾವ ಥರದ ಕೇಸು, ಸೊ ಯಾವ ಥರ ಸಾಲ್ವ್ ಆಗಿದೆ ಅವರು ಮಾತಾಡಿದ್ಮೇಲೆ ಅವ್ರನ್ನ ಭಗವಾನ್ ಸರು ತಿಳಿಸ್ತಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀವಿ. ಇಲ್ಲಿ ಅರವಿಂದ್ ಅವರು ಸ್ಟುಡಿಯೋಲಿ ಇದ್ದೀನಿ, ಮಾತಾಡ್ತಾರೆ. ಒಂಚೂರು ಮಾತಾಡಿ, ಏನು ಪ್ರಾಬ್ಲಮ್ ಇತ್ತು, ಹೆಂಗೆ ಕ್ಲಿಯರ್ ಆಗಿದೆ, ಸ್ವಲ್ಪ ಡೀಟೇಲ್ ಕೇಳ್ತಾರೆ. ಮಾತಾಡಿ ಮೇಡಮ್. ಯಾರು ನಿಮ್ಮ ಹೆಸರೇನು ಹೇಳೋದು ಬೇಡ, ನಿಮ್ಮ ಯಾವ ಊರು ಅಂತ ಬೇಕಾದ್ರೆ ಹೇಳ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಅರವಿಂದ್ ಅವರೇ, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ಹೌದು, ಈಗ ಗುರುಜಿ ಕೃಪಾ ಎಲ್ಲ ಆರಾಮಿದೆ. ಸೂಪರ್ ಸೂಪರ್. ನಿಮ್ಮ ಪರಿಚಯ ನಾನು ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡೆ. ಸಾಧ್ಯವಾದರೆ ಯಾವ ಏರಿಯಾದಿಂದ ಯಾವ ದೇಶದಿಂದ ಒಂದು ಸ್ವಲ್ಪ ತಿಳಿಸೋಕ್ಕಾದರೆ ತಿಳಿಸಿ. ಆಮೇಲೆ ಏನು ತೊಂದರೆ ಇತ್ತು? ನಾನು ಒರಿಜಿನಲಿ ಬೆಂಗಳೂರಿಂದ, ಬಟ್ ಈಗ ಇರೋದು US ಅಲ್ಲಿ, ಕ್ಯಾಲಿಫೋರ್ನಿಯಲ್ಲಿ ಇದ್ದೀನಿ. ಓಕೆ, ಕ್ಯಾಲಿಫೋರ್ನಿಯಾ. ನಮ್ದು ತೊಂದರೆ ಸುಮಾರು ಇತ್ತು, ಇದೆ. ಎಲ್ಲ ಸಾಲ್ವ್ ಆಗಿದೆ ಅಂತ ನಾನು ಹೇಳಲ್ಲ. ಬಟ್ ಅದೇ ನಮ್ಮ ಲಾಸ್ಟ್ ಇಯರ್ ನಮ್ ತಂದೆ ತೀರೋದ್ರು. ಅದಾದ್ಮೇಲೆ ನಾವು 2 ಡಾಟರ್ಸ್. ಸೊ ನಮ್ಮಿಬ್ರಲ್ಲಿ ಅವಳಿಗೆ ತುಂಬಾನೇ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನೋವಿಂಗ್ಲಿ ಅನ್ನೋವಿಂಗ್ಲಿ ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇತ್ತು. ಶೋಲ್ಡರ್ ಬ್ರೇಕ್ ಆಯ್ತು, ರಿಸ್ಟ್ ಬ್ರೇಕ್ ಆಯ್ತು, ಅದೆಲ್ಲ ಆಯ್ತು ಒಂದಾದ್ಮೇಲೆ ಒಂದು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಆಗ ಗುರುಜಿ ಪರಿಚಯ ಸಿಕ್ತು ನಮ್ಗೆ. ಆಮೇಲೆ ಗುರುಜಿ ಹತ್ರ ನಾವು ಅವ್ರದ್ದು ಇನ್ಸ್ಟ್ರಕ್ಷನ್ ಪ್ರಕಾರ ಫೋಟೋ ಎಲ್ಲ ಕಳ್ಸಿ ಗುರುಜಿ ನೋಡ್ಬಿಟ್ಟು ಹೇಳ್ಬಿಟ್ರು, ಈ ತರ ತೊಂದ್ರೆ ಆಗ್ತಾ ಇದೆ. ನಂಗೇನು ಹೇಳಕ್ಕೂ ಪ್ರಶ್ನೆ ಇರ್ಲಿಲ್ಲ. ಅವ್ರಾಗವ್ರೆ ಹೇಳ್ಬಿಟ್ರು ಏನೇನ್ ತೊಂದ್ರೆ ಆಗ್ತಾ ಇದೆ. ಸುಮಾರು ಅವ್ರು ಕವರ್ ಮಾಡಿದ್ರು ಅವತ್ತೇ. ಆಮೇಲೆ ನಾ ಹೇಳ್ದೆ, ಸರಿ ಗುರುಜಿ ಪೂಜೆ ಮಾಡ್ಸಿ ಅಂತ. ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಮ್ಮ ಅಕ್ಕ ಇರೋದು ಕ್ಯಾಲ್ಕಟಾ ಅಲ್ಲಿ. ಸೊ ಅಕ್ಕನ್ ಪೂಜೆ ನಾವು ಫಸ್ಟ್ ಮಾಡ್ಸಿದ್ವಿ. ಅವಳ್ದು ಫಸ್ಟ್ ಅವರು ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಮಾಡಿದ್ಮೇಲಿಂದ ನಿಜ ಹೇಳಕ್ ಹೋದ್ರೆ 1-2 ಆಕ್ಸಿಡೆಂಟ್ ಆಗ್ತಾ ಆಗ್ಲಿಲ್ಲ. ಅಂದ್ರೆ ತಪ್ಪೋಯ್ತು, ಆಕ್ಸಿಡೆಂಟ್ ಆಗ್ಬೇಕಾಗಿರೋದು ತಪ್ಪೋಯ್ತು. ಅದ್ ಹೆಂಗ್ ತಪ್ಪೋಯ್ತು ಅವಳಿಗೂ ಗೊತ್ತಾಗ್ಲಿಲ್ಲ. ಸೊ ಆಕ್ಸಿಡೆಂಟ್ ಪ್ರಕಾರ ಅದು ಅವಾಯ್ಡ್ ಆಯ್ತು, ಅದಾಗ್ಲಿಲ್ಲ. ಆಮೇಲೆ ಅವಳ್ದು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೋ ಅಲ್ಲಿ ಒಂದು ಸುಮಾರು 1000 ಜನ ಲೇ ಆಫ್ ಆದ್ರು. ಅವಳ ಟೀಮ್ ಫುಲ್ ಲೇ ಆಫ್ ಆಯ್ತು. ಅವಳು ಕರೆಕ್ಟ್ ಆಗಿದ್ದಾಳೆ. ಸೊ ದೀಸ್ ಆರ್ ಮಿರಕಲ್ಸ್. ಅಂದ್ರೆ ಇದು ನಿಮ್ಮ ಕುಟುಂಬದಲ್ಲಿ ಆಕ್ಸಿಡೆಂಟ್ಗಳು ಪದೇ ಆಗ್ತಾ ಇತ್ತು, ಇದು ನಿಮ್ದು ಸಮಸ್ಯೆ? ಹೌದು, ನಮ್ ತಂದೆ ತೀರೋದ್ಮೇಲಿಂದ ಪದೇ ಅವಳಿಗೆ ಜಾಸ್ತಿ ಆಗ್ತಾ ಇತ್ತು. ಅವಳದು ಸಿಚುವೇಶನ್ ಬೇರೆ ಇತ್ತು. ಅವಳದು ಆಕ್ಸಿಡೆಂಟ್ ಪ್ರೋನ್ ಆಗ್ಬಿಟ್ಲು ಸಡನ್ಲಿ. ಆಮೇಲೆ ಹೆಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಶುರು ಆಯ್ತು. ಗುರುಜಿ ನೋಡ್ಬಿಟ್ಟು ಹೇಳಿದ್ರು ದಟ್ ಇದೆ, ನೆಗೆಟಿವ್ ಇದೆ. ಇಬ್ರು ಹೆಂಗಸರು, ಒಬ್ರು ಮೇಲ್, ಇನ್ನೊಬ್ರು ಫಿಮೇಲ್. ಅದು ಪೂಜೆ ಎಲ್ಲ ಮಾಡಿ ಅದ್ ಮಾಡ್ಮೇಲಿಂದ ಹೇಳ್ಬಾರ್ದು. ಅದೇ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಯ್ತು. ಮತ್ತೆ ಈ ಲೇ ಆಫ್ ಒಂದು ಮೇಜರ್ ಇತ್ತು, ಇದು ಅವಳ ಎಫೆಕ್ಟ್ ಆಗ್ಲಿಲ್ಲ. ಸೊ ನಾನ್ ಇದನ್ನ ಅವ್ರದ್ದು ಆಶೀರ್ವಾದ ಅಂತಾನೆ ಅನ್ಕೋತೀನಿ. ಬ್ಯಾಡ್ ಟೈಮ್ಸ್ ಅಲ್ಲಿ ಅಂಡ್ ಎಫೆಕ್ಟ್ಸ್ ವೇರ್ ಸೀನ್ ವೆರಿ ಕ್ವಿಕ್ಲಿ ಸರ್. ತುಂಬಾ ಕ್ವಿಕ್ ಆಗಿ ನಮ್ಗೆ ಅದು ಕಣ್ಣಲ್ಲಿ ಕಾಣ್ತು. ಅದೊಂದು. ಮತ್ತೆ ನನ್ನ ಬ್ರದರ್ ಇನ್ ಲಾ, ಅವಂದು ಒಂದ್ ಸುಮಾರು ತೊಂದ್ರೆ ನಡೀತಾ ಇದೆ. 6 ವರ್ಷದಿಂದ ನಡೀತಾ ಇದೆ ಒಂದು ತೊಂದ್ರೆ. ಸೊ ಅದು ಗುರುಜಿ ಜಸ್ಟ್ ನಾವು ಮೊನ್ನೆ ಅವರು ಪೂಜೆ ಮಾಡಿದ್ರು. ಅದ್ ಮಾಡಿದ್ಮೇಲೆ ಅಟ್ ಲೀಸ್ಟ್ ಅವ್ರು ಹೇಳೋ ಪ್ರಕಾರ ನಿದ್ದೆ ಚೆನ್ನಾಗ್ ಮಾಡಿದಾನೆ, ಫೀಲಿಂಗ್ ಲೈಟ್, ಫೀಲಿಂಗ್ ಹ್ಯಾಪಿ. ಇನ್ ನೋಡ್ಬೇಕು, ನೆನ್ನೆ ಕಾರ್ಯ ಮುಗೀತು. ನೆಕ್ಸ್ಟ್ ಈಗ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಸೊ ಓಕೆ, ಇದು ಯಾವ ಥರ ನಿಮಗೆ ಸುಮಾರು, ಯಾಕಂದರೆ ಬೇರೆ ಥರದ ವಿದ್ಯೆಗಳಿದ್ದಾವೆ. ಬಟ್ ಭಗವಾನ್ ಸಾರು, ಸೊ ಇವಾಗ ನೀವಿರೋದು ಕ್ಯಾಲಿಫೋರ್ನಿಯಾದಲ್ಲಿದ್ದೀರಾ, ಅವರು ಇಲ್ಲಿದೆ ನಮ್ಮ ಬೆಂಗಳೂರಲ್ಲಿದ್ದಾರೆ. ಬಟ್ ಇದು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿಕೊಟ್ಟವ್ರೆ. ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್ ಇದ್ರ ಬಗ್ಗೆ? ಯಾವ ಥರದ್ದು ಇದು ನಿಮಗೆ ಮಿರಾಕಲ್ ಥರ ಅನಿಸುತ್ತಾ, ಇಲ್ಲ ಇದರಲ್ಲಿ ಏನಾದರೂ ಒಂದು ಕೆಲಸ ನಡಿಬೇಕಂದ್ರೆ ಏನೋ ಒಂದು ಶಕ್ತಿ ಇಲ್ಲಿ ಐತೆ ಇವರಲ್ಲಿ ಅನ್ನೋದು ಗೊತ್ತಾಗುತ್ತಾ? ಹೆಂಗಿದು? ಶಕ್ತಿ ಖಂಡಿತ ಇದೆ ಅರವಿಂದ್ ಅವರೇ. ಶಕ್ತಿ ಇಲ್ಲದೆ ಹೋದ್ರೆ ಈ ತರ ಇಮಿಡಿಯೇಟ್ ರಿಸಲ್ಟ್ಸ್ ಕಾಣಲ್ಲ. ನಿಜ ಹೇಳ್ಬೇಕಂದ್ರೆ ಗುರುಜಿ ಮಾಡಿರೋದ್ ಕೆಲ್ಸ ಅವ್ರ ತರ ಮಾಡಿದ್ದಾರೆ. ಬಟ್ ಐ ಹ್ಯಾವ್ ಸೀಕ್ ಹೆಲ್ಪ್ ಅದರ್ವೈಸ್ ಆಲ್ಸೋ. ಬಟ್ ನನ್ಗೆ ಅಲ್ಲಿ ರಿಸಲ್ಟ್ ಏನೂ ಸಿಕ್ಕಿಲ್ಲ. ಬೇರೆ ಕಡೆ ಕೂಡ ಟ್ರೈ ಮಾಡಿದ್ದೀರಾ, ಬಟ್ ಇದ್ರಲ್ಲಿ ಸಿಕ್ಕದಷ್ಟು ಬೇರೆ ಕಡೆ ಸಿಕ್ಕಿಲ್ಲ. ಕರೆಕ್ಟ್. ನನ್ ಗುರುಜಿ ಪರಿಚಯ
ಮಾಡ್ಕೊಟ್ಟಿರೋರು ಐ ಟ್ರಸ್ಟ್ ದಟ್ ಪರ್ಸನ್. ಹ್ಮ್ ಹ್ಮ್ ಅವ್ರು ನನ್ ಪರಿಚಯ ಮಾಡ್ಕೊಟ್ಟಿದ ತಕ್ಷಣ ಹೇಳಿದ್ರು ಹೇಮಂತಿ ಡಿಲೇ ಮಾಡ್ಬೇಡಮ್ಮ, ಅವ್ರ ಹತ್ರ ಮಾತಾಡು. ಹ್ಮ್ ನಾನ್ ತಕ್ಷಣ ಗುರುಜಿ ಹತ್ರ ಮಾತಾಡಿ, ಅವರು ಎಷ್ಟೇ ಬಿಸಿ ಇದ್ರು ಐ ಹ್ಯಾವ್ ಸೀನ್ ದಟ್ ಹಿ ವಿಲ್ ಫೈಂಡ್ ಟೈಮ್ ಫಾರ್ ಮೀ. ಸೂಪರ್ ಸೂಪರ್. ಸೊ ಅಂದರೆ ಒಂದು ಒಳ್ಳೆಯ ಒಂದು ಅನುಭವ ನಿಮ್ಗೆ ಆಗಿದೆ. ಸೊ ನೀವು ಕೂಡ ಈ ಒಂದು ಅಂದರೆ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಾ ಈಗ. ಸೊ ಇನ್ನು ಕಾದು ನೋಡಬೇಕು, ಇನ್ನೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದೈತೆ. ಸೊ ಅದು ನಡೀತಾ ಹೋಗಲಿ. ಸೊ ಇನ್ನಷ್ಟು ಒಳ್ಳೇದಾದ್ಮೇಲೆ ಸಾಧ್ಯವಾದರೆ ಮತ್ತೊಂದು ಸರಿ ಮಾತಾಡಿ. ಮತ್ತು ಈ ಥರ ನಿಮ್ಮ ಥರ ಸಮಸ್ಯೆಗಳಲ್ಲಿ ಇದ್ದವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕ ವಿದೇಶದಲ್ಲಿರೋರಿಗೆ ತಿಳಿಸಿ. ಖಂಡಿತ ರೆಫರೆನ್ಸ್ ಸರ್, ಅದು ಕೇಳಲೇಬಾರ್ದು. ಅದು ಬೈ ಡಿಫಾಲ್ಟ್ ಆಗೇ ಆಗುತ್ತೆ ಸರ್. ಓಕೆ, ಒಳ್ಳೇದಾಗಲಿ ಮೇಡಮ್. ನಮಸ್ಕಾರ. ಆಯ್ತು, ಥ್ಯಾಂಕ್ ಯು. ನಮಸ್ಕಾರ. ಅಂದರೆ ತುಂಬ ಎಜುಕೇಟೆಡ್ ಫ್ಯಾಮಿಲಿ. ಪದೇ ಪದೇ ಆಕ್ಸಿಡೆಂಟ್ ಆ ಕುಟುಂಬದಲ್ಲಿ ಆಗ್ತಾ ಇತ್ತು. ಬೇರೆ ಸಮಸ್ಯೆಗಳು ಅಂದರೆ ಬೇರೆಯವ್ರ ಹತ್ರ ಕೂಡ ತೋರಿಸಿದ್ದೀವಿ, ಬಟ್ ಅದು ಸಕ್ಸಸ್ ಆಗಿರಲಿಲ್ಲ. ಸೊ ಇಲ್ಲಿ ಒಳ್ಳೇದಾಗೈತೆ. ತುಂಬ ಚೆನ್ನಾಗಿ ಮಾತಾಡಿದ್ವಿ. ಯಾವ ಥರದ ತೊಂದರೆ, ಯಾವ ಥರ ಅಟೆಂಡ್ ಮಾಡಿ ಏನು ನಿಮ್ಮ ಕೆಲಸ ಆಯಿತು ಸರ್? ಸರ್, ಇದು ಹೊರಗಡೆ ದೇಶದಿಂದ ಮಾಡ್ತಾರೆ, ನಾವು ಇಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡ್ತೀವಿ. ಇದಕ್ಕೆ ಮುಂಚೆನೂ ಸುಮಾರು ಕೇಸ್ಗಳು ನಾನು ಮಾತಾಡಿದ್ದೀನಿ, ಮಟ್ಟಿದ್ದೀನಿ. ಆದರೆ ಕೆಲವು ವ್ಯಕ್ತಿಗಳಿಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ಎಲ್ಲೋ ಸಾವಿರಾರು ಕಿಲೋಮೀಟ್ರ್ ದೂರ ಇರೋರಿಗೆ ಇಲ್ಲಿಂದ ಇವ್ರು ಹೆಂಗೆ ಮಾಡ್ತಾರೆ? ಹೌದು, ಇದು ನಿಜನಾ? ಇದೆಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿರ್ತದೆ. ಎದುರುಗಡೆ ಬಂದು ಕೂತ್ಕೊಂಡಾಗ ಆ ವಿಷಯ ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಯಾರಿಗೂ ನಾವು ಕೈ ಕಾಲು ಹಿಡಿದು ಮಾತಾಡ್ಸೋಕ್ಕಾಗಲ್ಲ. ಯಾರೋ ಡೂಪ್ಲಿಕೇಟ್ ಮಾಡಿದ್ರೆ ಒಬ್ರಿಗಿಬ್ರು ಮಾತಾಡಿಸ್ಬೋದು. ನನ್ನ ಪ್ರತಿ ಎಪಿಸೋಡಲ್ಲೂ ಮಾತಾಡ್ತಾರೆ. ತುಂಬ ಜನ ನಾನೇ ಬ್ಲಾಕ್ ಮಾಡ್ತೀನಿ, ನಾನೇ ಕೆಲವು ಟೈಮ್ ನಾನೇ ಮಾತಾಡ್ತೀನಿ, ಯಾರ ಕೈಲಿ ಮಾತಾಡ್ಸಲ್ಲ. ತುಂಬ ಕ್ರಿಟಿಕಲ್ ಆಗಿದ್ದಾಗ ಮಾತಾಡಿಸ್ತೀನಿ. ಬಟ್ ಇವ್ರು ಹೊರದೇಶದಿಂದ ನನ್ನ ಮೇಲೆ ನಂಬಿಕೆ ಮಡಗಿ ಇದಕ್ಕೆ ಮುಂಚೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆಗಳು ಮಾಡಿಸಿ ಎಲ್ಲ ಮುಗಿದೋಗಿದೆ. ಅವ್ರ ಸಿಸ್ಟ್ರಿಗೆ ಇವ್ರು ಮಾಡಿಸಿರೋದು. ಆ ಎಮ್ಮ ಪದೇ ಪದೇ ಆಕ್ಸಿಡೆಂಟು, ಪದೇ ಪದೇ ಕೈಕಾಲು ಮುರ್ಕೊಳ್ಳೋದು, ಭುಜಕ್ಕೆ ಏಟು ಬೀಳೋದು, ತಲೆಗೆ ಏಟು ಬೀಳೋದು, ಹಾಸ್ಪಿಟ್ಲಿಗೆ ಹೋಗೋದು, ಕೆಲಸ ಮಾಡೋಕ್ಕಾಗದೇ ಇರಲ್ಲ, ರಜಾ ಹಾಕೋದು, ಈ ಥರ ನಡೀತಾ ಇತ್ತಿದ್ದು. ಇದು ಏನಿರ್ಬೋದು ಅಂತ ನನ್ನ ಡಿಸ್ಕಸ್ ಮಾಡಿದಾಗ ಅವರು ಈ ಥರ ಎಲ್ಲ ತೊಂದರೆಗಳು ಪದೇ ಪದೇ ಆಗ್ತಾ ಇರ್ತೀನಿ ಅಂದೆ. ಯಾಕಂದ್ರೆ ನಮಗಿದು 106 ಕೇಸ್ ಅಟೆಂಡ್ ಮಾಡಿರ್ತೀವಿ, ಅವ್ರಿಗೆ ಹೊಸ್ತಿರ್ತದೆ. ನನಗೆ ಗೊತ್ತು, ನನಗೆ ಈ ಥರ ತೊಂದರೆಗಳು ಇರ್ತದೆ ಮೇಡಮ್, ಸ್ವಲ್ಪ ಸಣ್ಣ ಪುಟ್ಟ. ಈಗಲೇ ನಾನು ಏನು ಹೇಳೋಕ್ಕಾಗಲ್ಲ, ಒಳಗಡೆ ಹೋಗೋವರೆಗೂ ನಾನು ನೋಡ್ತೀನಿ. ಖಂಡಿತ ಅದನ್ನು ನನ್ನ ಕೈಲಾದಷ್ಟು ಪ್ರಯತ್ನ ಬೀಳ್ತೀನಿ, ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ಗುರುಜಿ, ನಿಮ್ಮದು ವೀಡಿಯೋಸ್ಗಳು ಸುಮಾರು ಒಂದು 20 ವೀಡಿಯೋಗಳನ್ನ ನೋಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಯಾಕೆಂದರೆ ಇವ್ರು ನನ್ನ ಹತ್ರ ಬರೋದಕ್ಕೆ ಕಾರಣ ಏನಂದರೆ, ಇದಕ್ಕೆ ಮುಂಚೆ ಒಂದು ಕ್ಯಾಲಿಫೋರ್ನಿಯಾ ಕೇಸ್ ನಾನು ಅಟೆಂಡ್ ಮಾಡಿದ್ದೆ. ಅವ್ರಿಗೆ ನನ್ನ ನಂಬರ್ ಕೊಟ್ಟಿದ್ದು ಒಬ್ಬರು ಲಂಡನ್ನಿಂದ, ಸಮೀರ್ ಅಂತ ಅಂದ್ಬಿಟ್ಟು. ಅವ್ರ ಬಗ್ಗೆ ಹೇಳಿದ್ದೆ ನಿಮಗೆ. ಅವರು ನೋಡಿ, ಇನ್ನೂವರೆಗೂ ನಾನು ಕರೆಕ್ಟಾಗಿ ಅವ್ರ ಹತ್ರ ಮಾತಾಡಿಲ್ಲ. ಸುಮಾರು ಒಂದು 25 ಜನಕ್ಕೆ ನನ್ನ ನಂಬರ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಅಲ್ಲಿ ಶೇರ್ ಮಾಡಿ. ಅವರು ಯಾವುದೋ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಹಿಂಗೆ ಸಮೀರ್ ಅವರು ಕೊಟ್ಟರು ಅಂದರು. ನಾನು ಅವ್ರಿಗೆ ಹೇಳಿದೆ, ಮೇಡಮ್ ಅವ್ರು ಹೆಂಗವ್ರೆ ಅಂತ ಗೊತ್ತಿಲ್ಲ ನನಗೆ, ಅವ್ರು ನನ್ನ ನಂಬರ್ಗಳನ್ನ ಕಳಿಸ್ತಾ ಇದ್ದಾರೆ, ಎಲ್ಲರಿಗೂ ಶೇರ್ ಮಾಡ್ತಿದ್ದಾರೆ. ಇಲ್ಲ, ಅವ್ರು ತುಂಬ ಒಳ್ಳೆಯ ಜನ, ಅವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅವರು ಅಂತ ಅಂದ್ಬಿಟ್ಟು ಇದು ಮಾಡೋದು. ಸರಿ ಅಂದ್ಬಿಟ್ಟು ಕೇಸ್ ತೊಗೊಂಡು ರೆಡಿ ಮಾಡಿದೆ. 48 ಗಂಟೆ 3 ದಿವಸದೊಳಗಡೆ ಫುಲ್ ರಿಸಲ್ಟ್ ಕೊಟ್ಟೆ. ಆದಮೇಲೆ 2 ಸರಿ ಅವ್ರಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಬಚಾವಾಗಿದ್ದಾರೆ. ಹೌದು, ಮನೆ ಒಳಗಡೆ ಒಂದು ಯಾವುದೋ ಒಂದು ಇದನ್ನು ಏನು ಮಿಕ್ಸಿದು ಬೋಲೆನ ಮೇಲ್ಗಡೆ ಕುಂಡ್ರಿಸಿದ್ರಂತೆ. ಅದು ಓಡೋ ಟೈಮಲ್ಲಿ ಮೇಲ್ಗಡೆಯಿಂದ ಜಂಪ್ ಆಯ್ತಂತೆ. ಅದು ಆ ಜಂಪ್ ಆದಾಗ ಅದು ಇವ್ರ ತಲೆ ಮೇಲೆ ಬೀಳ್ಬೇಕಾಗಿತ್ತಂತೆ, ತಲೆ ಮೇಲೆ ಇದು ಮೈ ಮೇಲೆ. ಆ ಟೈಮಿಗೆ ಕರೆಕ್ಟಾಗಿ ಇವ್ರಿಗೆ ಯಾಕೆ ಹೋದೆ ಅಂತ ಗೊತ್ತಿಲ್ವಂತೆ. ಇವ್ರಿಗೆ ಶಕ್ತಿ ಕಮ್ಮಿ ಕಾಲಲ್ಲಿ ಅಂಥವ್ರು 2 ಅಡಿ ಹಿಂದೆ ಹೋಗಿದ್ದಾರೆ. ಸೊ ತಕ್ಷಣಕ್ಕೆ ಆಚೆ ಬಂದವ್ರೆ. ಆಚೆಗೆ ಅಂದರೆ ಇವ್ರ ಮೈಂಡ್ ವರ್ಕ್ ಆಗಿದೆ, ಏನಾಯ್ತು ಅಂತ ಗೊತ್ತಿಲ್ಲ. ಇವ್ರು ಈಚೆಗೆ ಬಂದಮೇಲೆ ಅದು ಬಿದ್ದಿದೆ ಕೆಳಗಡೆ ನೋಡಿ. ಸೆಕೆಂಡ್ಸಲ್ಲಿ ತಪ್ಪೋಗಿದೆ. ಆಮೇಲೆ ಇನ್ನೊಂದು ಆಕ್ಸಿಡೆಂಟ್ ಆಗೋದು ಸ್ವಲ್ಪದ್ರಲ್ಲಿ ಬಚಾವಾದ್ರಂತೆ.
ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ. ಅವ್ರು ಹೇಳದಂತೆ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಆ ಥರ ಮೈಂಡ್ ಸೆಟ್ ನನಗೇನಿಲ್ಲ, ಈಗ ಅಲ್ಲಿಂದ ಗುರುಜಿ ಅಟೆಂಡ್ ಮಾಡೋದಾಗಿಂದ ಇಲ್ಲಿವರೆಗೂ ನನಗೆ ಯಾವುದು ಪ್ರಾಬ್ಲಮ್ ಆಗಿಲ್ಲ, ಈ ಥರ ಬಚಾವಾಗಿದ್ದೀನಿ. ಇಮ್ಮಿಡಿಯೇಟು ಅವರ ಹಸ್ಬೆಂಡ್ ಅವರ ಬ್ರದರ್ದು ಅವ್ರ ಕೇಸ್, ಅವ್ರದ್ದು ಒಂಚೂರು ಪ್ರಾಬ್ಲಮ್ ಆಗಿದೆ, ಅವ್ರ ಕೇಸ್ ಕೊಟ್ಟರು, ಅವ್ರದ್ದು ಅಟೆಂಡ್ ಮಾಡಿ ವರ್ಕ್ ನಡೀತಾ ಇದೆ. ಇವತ್ತು ಹೆಚ್ಚು ಕಮ್ಮಿ 2ನೇ ದಿನ, 2ನೇ ದಿನ ಕೆಲಸ ಮಾಡಿದ್ದೀನಿ. ನಿನ್ನೆ ಎಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಬಾಡಿ ಎಲ್ಲ ಒಂಥರ ಫ್ರೀ ಆಗಿದೆ ಅಂತ ನಿನ್ನೆನೇ ಹೇಳಿದ್ದಾರೆ. ಇವತ್ತಿನ ರಿಸಲ್ಟ್ ನೋಡಿ ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟು ಅವ್ರದ್ದು ಅಟೆಂಡ್ ಮಾಡಬೇಕು. ನಂಬಿಕೆಯಿಂದ ನೋಡಿದಾಗ ನಿಜವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಮನಸ್ಸಿಗೆ ಬಂದರೆ, ಪಾಸಿಟಿವ್ ಅನ್ನೋದು ನಾವು ಮಾಡೋಕ್ಕೆ ಮುಂಚೆ ನಿಮ್ಮ ಮೈಂಡಿಗೆ ತೊಗೋಬೇಕು. ಈಗ ದುಡ್ಡು ಖರ್ಚು ಮಾಡ್ತಿದ್ವಿ, ನಿಜವಾಗ್ಲೂ ಆಗುತ್ತಾ, ಅಲ್ಲೆಲ್ಲ ದುಡ್ಡುಗಳು ಕಳ್ಕೊಂಬಿಟ್ಟಿದ್ವಿ ಅಂತ ಯಾವಾಗ ನಿಮ್ಮ ಮನಸ್ಸಿಗೆ ಬರ್ತಿದೆ ಯಾವತ್ತೂ ಕೆಲಸ ಆಗಲ್ಲ. ಹನುಮಾನದಲ್ಲಿ ಉಳ್ಕೊಂತ ಯಾವತ್ತೂ ದೇವ್ರು ಬಂದು ಎದುರುಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ, ದೆವ್ವನೂ ಹಿಡಿದು ನಾವು ತೋರ್ಸೋಕ್ಕಾಗಲ್ಲ. ಒಂದು ನಂಬಿಕೆಯಿಂದ ಬಂದಾಗ ನಂಬಿಕೆಯಿಂದ ಕೆಲಸ ಮಾಡ್ತೀವಿ. ನೋಡಿ, ಅವ್ರು 1000 ಕಿಲೋಮೀಟ್ರ್ ದೂರದಿಂದ ನನ್ನ ಮೇಲೆ ನಂಬಿಕೆ ಮಾಡಿ ಯೂಟ್ಯೂಬ್ ನೋಡಿ ಬಂದವರೆ. ಬಟ್ ಅದೇ ಬೆಂಗಳೂರು, ಈ ಕಡೆ ಮಂಗಳೂರು, ಈ ಕಡೆ ಬಿಜಾಪುರ, ಈ ಕಡೆ ಜನಗಳು 50 ಕ್ವಶನ್ ಹಾಕ್ತಾರೆ. ಇದು ಯಾವುದು ಬೆನಿಫಿಟ್ಗಲ್ಲ. ಇದು ಅಂದರೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ನಾವು ಮಾಡ್ತಿರ್ತಕ್ಕಂಥದ್ದು ಬೆನಿಫಿಟ್ ಅಲ್ಲ. ಇದು ನಿಮ್ಮ ಜೀವನ ನೀವು ಚೆನ್ನಾಗಿರಬೇಕು ಅಂದಾಗ, ನೀವು ಬದುಕಬೇಕು ಅಂದಾಗ ನಾನು ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಬೀಳಬೇಕು. ನನ್ನಲ್ಲಿರೋ ದರಿದ್ರ ತೆಗೆಸ್ಕೋಬೇಕಂತ ಯೋಚನೆ ಮಾಡಬೇಕು. ಏನು ತೊಂದರೆ ನೀವು ತೆಗೆದು ಸರ್ ನೆಗೆಟಿವ್ ಆಕ್ಸಿಡೆಂಟು, ಪದೇ ಪದೇ ಆಕ್ಸಿಡೆಂಟ್ ಆಗಿ ಸತ್ತಂಥ ವ್ಯಕ್ತಿ ಆತ್ಮ ಇವ್ರ ಬಾಡಿ ಒಳಗಡೆ ಇದ್ದಾಗ ಇವ್ರ ಮೈಂಡ್ ವರ್ಕ್ ಆಗ್ತಾ ಇರ್ತದೆ. ಎದುರುಗಡೆ ಬರ್ತಕ್ಕಂಥ ಒಂದು ದುರ್ಘಟನೆ ಇವ್ರಿಗೆ ಗೊತ್ತಾಗಲ್ಲ. ನಾನು ಇಂಥ ಜಾಗದಲ್ಲಿ ಏಟು ಬೀಳ್ತು, ನನಗೆ ಹಿಂಗೆ ಏಟು ಬೀಳ್ತು ಅನ್ನೋದು ಮೈಂಡಲ್ಲಿ ಮ್ಯಾನಿಪುಲೇಟ್ ಆಗುತ್ತೆ. ಆವಾಗ ಇವ್ರಿಗೆ ಅದೇ ರೀತಿ ಆಗ್ತಾ ಇರ್ತಿತ್ತು ತೊಂದರೆಗಳು. ಅದು ಹೊರಗಡೆ ಹೋಯ್ತು ಅಂದರೆ ಇವ್ರ ಒರಿಜಿನಲ್ ಕ್ಯಾರೆಕ್ಟರ್ ಈಚೆಗೆ ಬರ್ತದೆ. ಓ, ಅಲ್ಲಿ ಯಾವುದೋ ಬರ್ತಾ ಇದೆ ಅಂದರೆ ನಾನು ಹುಷಾರಾಗಬೇಕು, ನಾನು ಈಚೆಗೆ ಬರಬೇಕು ಅನ್ನೋದು ಅರ್ಥ ಆಗುತ್ತೆ ಇವ್ರಿಗೆ. ಹೌದು. ಇಲ್ಲ ಅಂದರೆ ಮೈಂಡ್ ಬ್ಲ್ಯಾಕ್. ಈಗ ಅರ್ಧಂಬರ್ಧ ಮೈಂಡ್ ಬ್ಲ್ಯಾಕ್ ಆಗಿರೋರು ಏನು ಮಾಡ್ತಾರೆ, ಹುಚ್ಚಿನ ಥರ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಹೋಯ್ತಿರ್ತಾರೆ ಅಂದ್ಕೊಳ್ಳಿ. ಸೊ ಅವ್ರಿಗೆ ತಲೆ ರೆಡಿ ಆಯಿತು, ಟ್ರೀಟ್ಮೆಂಟ್ ಕೊಟ್ಟರು, ಏನೋ ಒಂದು ಒಳ್ಳೇದಾಯಿತು ಅಂತ ಅಂದ್ಕೊಳ್ಳಿ. ಆವಾಗ ಅವ್ರೆ ಪರವಾಗಿಲ್ಲಪ್ಪ ಚೆನ್ನಾಗಿದ್ದೀನಿ ನಾನೀಗ ಅಂತ ಮಾತಾಡಿಸ್ತಾರೆ. ಹೆಂಗೆ ಮಾತಾಡಿಸ್ತಾರೆ? ಆಕ್ಟಿವ್ ಆಗಿರ್ತಾರೆ. ಅವರಲ್ಲಿದ್ದಂಥ ಏನೋ ಒಂದು ಮೈನಸ್ ಪಾಯಿಂಟು ಹೊರಗಡೆ ಹೋಯ್ತು. ಇಲ್ಲ ಅವ್ರಿಗೆ ಇವ್ರದ್ದಂಥ ಒಂದು ನ್ಯೂನೆಸ್ ಡಾಕ್ಟ್ರ್ ಕಡೆಯಿಂದನೋ ಇನ್ನೊಬ್ರ ಕಡೆಯಿಂದ ಏನೋ ಒಂದು ಚೆನ್ನಾಗಾದಾಗ ಇವ್ರು ಚೆನ್ನಾಗಾಗ್ತಾರೆ. ಸೇಮ್ ಅದೇ ಥರನೇ ನೀವು ಪ್ರತಿಯೊಂದು ಅರ್ಥ ಆದರೆ ನೀವು ಕರೆಕ್ಟಾಗಿದ್ದೀರಾ. ಪ್ರತಿಯೊಂದು ಅರ್ಥ ಆಗದೆ ಬರೀ ಪ್ರತಿಯೊಂದಕ್ಕೂ ಮೈನಸ್ಸೇ ಕಂಡುಹಿಡ್ಕೊಂಡು ಕೂತ್ಕೊಂಡ್ರೆ ಸಾಯೋವರೆಗೂ ನಿಮ್ಮ ಜೀವನನೇ ಅಷ್ಟು. ಇನ್ನೊಬ್ಬರನ್ನ ಕೆಣ್ಕೋದು, ಇನ್ನೊಬ್ಬರನ್ನ ಕೆತ್ಕೋದು ನಮ್ಗೆ ಯಾಕ್ರಿ? ಇನ್ನೊಬ್ರದ್ದು ಅವ್ರಿಗೆ ಒಳ್ಳೇದಾಗ್ತಾಯಿದೆ, 1000 ಜನಕ್ಕೆ ಒಳ್ಳೇದು ಮಾಡ್ತಾವ್ರ, ಬಿಟ್ಬಿಡ್ಬೇಕು. ನಿಂಗೆ ನಂಬಿಕೆ ಇಲ್ವಾ? ಎದುರುಗಡೆ ಬರಬೇಕು. ಸರ್ ಈ ಥರ ತೊಂದರೆ ಹಿಂಗಿದೆ ಹೆಂಗೆ ಮಾಡ್ತೀರಾ, ಯಾವ ಥರ ಹೆಂಗೆ ಮಾಡ್ತೀರಾ ಅಂದರೆ ನಾನೇನು ನಿಂಗೆ ತೋರ್ಸೋಕ್ಕಾಗಲ್ಲ. ನಿನಗೆ ವಿತಿನ್ 24 ಅವರ್ಸಲ್ಲಿ ನಿನ್ನ ರಿಲೀಫ್ ತೋರಿಸ್ತೀವಲ್ಲ, ನಿನಗೆ ಗೊತ್ತಾಗತ್ತಲ್ಲ. ಬಟ್ ಇಲ್ಲಿ ಕೆಲಸ ಸುಳ್ಳು ಹೇಳಿದ್ರೆ ಅನ್ನೋದಕ್ಕಿಂತ ರಿಸಲ್ಟ್ ಏನು ಬಂತು ಅನ್ನೋದು ಮುಖ್ಯ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ಒಬ್ರಿಗೆ ಮಾಡ್ಬೋದು, ಇಬ್ಬರಿಗೆ ಮಾಡ್ಬೋದು, 10 ಜನಕ್ಕೆ ಮಾಡ್ಬೋದು. ಇದಕ್ಕೆ ಮುಂದೆ ರಿಸಲ್ಟ್ಗೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಉತ್ತರ ಕೊಡ್ತೀನಿ. ಆದರೆ ನಾವು ಸುಳ್ಳು ಹೇಳ್ಕೊಂಡು ಭಾಳ ಜೀವನ ಮಾಡೋಕ್ಕಾಗಲ್ಲ. 22-23 ಸಾವಿರ ಕೇಸ್ ಆಯ್ತು ನಿಮ್ಮ ಯೂಟ್ಯೂಬಿಗೆ ಕೂತ್ಕೊಂಡ್ಮೇಲೆ. ನಾನು ಇವತ್ತವ್ರಿಗೆ ಯಾರೋ ತಲೆ ಕೆಟ್ಟವ್ರು ಒಬ್ರು ಇಬ್ಬರು ಫೋನ್ ಮಾಡ್ತಾರೆ ಉಲ್ಟಾ, ಏನು ಮಾಡಿದ್ರು ಆಗಿಲ್ಲ ಅನ್ನೋದು ಅವ್ರ ಮನಸ್ಥಿತಿ. ನಾವೇನು ಮಾಡೋಕ್ಕಾಗಲ್ಲ. ಎಷ್ಟೋ ಜನ ನೀವು ಮಾಡಿದ್ರಿಂದ ನನಗೆ ಒಳ್ಳೇದಾಯಿತು. ಇವತ್ತೊಂದು ಕೇಸ್ ತೊಗೊಂಡಿದ್ದೀನಿ. 3 ವರ್ಷಕ್ಕೆ ಮುಂಚೆ ಒಬ್ಬ ಮಗನಿಗೆ ಅಟೆಂಡ್ ಮಾಡಿದ್ದೆ. ಇವಾಗ ಇನ್ನೊಬ್ಬ ಮಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಮನೆಗೆ ಬರ್ತಾ ಇಲ್ಲ, ರಾತ್ರಿ 2 ಗಂಟೆಗೆ ಬರ್ತಾನೆ. ದಯವಿಟ್ಟು ಅವ್ನು ಸೈಲೆಂಟ್ ಆಗ್ಬಿಟ್ಟ, ಮೊದಲು ಮಾಡಿಕೊಟ್ಟಿದ್ರಿ ನೀವು, ಈಗ ಈ ಮಗನಿಗೆ ಮಾಡ್ಕೊಡಿ. ಆ ಮಗನಿಗೆ ಚೆನ್ನಾಗಾಗಿಲ್ಲ ಅಂದರೆ ಇವ್ರೇನಕ್ಕೆ ಬರ್ತಾರೆ ನನ್ನ ಹತ್ರ? ಹೌದು, ಒಳ್ಳೇದಾದ್ಮೇಲೆ ಬರೋದು. ಅದನ್ನು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಬೇಕು. ಯಾವುದನ್ನು ಕಿತ್ಕೋದು. ನಮ್ಮ ಮೈಂಡೇ ಆ ಥರ ಅಂತ ತಿಳ್ಕೊಂಡ್ರೆ ನಾವು ಸುಮ್ಮನೆ ಕೊಡಬೇಕು. ಈ ಕೇಸು ಒಂದೇ ಸರಿ ಅಟೆಂಡ್ ಮಾಡಿ ಕ್ಲೋಸ್ ಆಯಿತಾ, ಇಲ್ಲ ಎಷ್ಟು ಸರಿ ಸಮಯ ತಗೊಂಡು ಕ್ಲೋಸ್ ಆಯ್ತು? ಸರ್ 3 ದಿನ ಆಯಿತು. ಆಗಲಿ ನಾನು ಅಟೆಂಡ್ ಮಾಡಿ ಅವ್ರಿಗೆ ಹೆಚ್ಚು 15 ಡೇಸ್ ಆಗಿದೆ. ಈಗ ಒಂದು ಕೇಸ್ 3 ಡೇಸ್ ಆಗಿದೆ ತೊಗೊಂಡು.
ಅವ್ರು ಕೋಬ್ರದರ್ದು ಯಾರ್ದು ತೊಗೊಂಡು 3 days ಆಗಿದೆ. ಇವತ್ತು ಫಿನಿಷ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾಳೆ ಆ ಎಮ್ಮಂದು ರಜೆ ಹಾಕ್ಸ್ಬೇಕು. ಆ ಎಮ್ಮಂಗೆ ರಜಾ ಇಲ್ಲ ಪಾಪ. ಓಕೆ ಮೇನ್ ಆಯಮ್ಮಂಗೆ ಇಂಪಾರ್ಟೆಂಟ್ ಇದೆ, ರಜಾ ಇಲ್ಲ. ಈಗ ಅವ್ರಿಗೂ ನೆಕ್ಸ್ಟ್ ಡೇಟ್ ಕೊಡ್ಬೇಕು ಅವ್ರಿಗೆ. ನೋಡಿ ಅವ್ರು ನಂಬಿಕೆ ಇದ್ದಾಗ ಬರ್ತಾರೆ. ಆದರೆ ಪ್ರತಿಯೊಂದೂ ಮನುಷ್ಯ ನಂಬಬೇಕು, ಪರೀಕ್ಷೆ ಮಾಡಬೇಕು. ಈ ದುಡ್ಡಿಂದ ನೀವು ಬಿಲ್ಡಿಂಗ್ ಕಟ್ಟಲ್ಲ, ನಾನು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಹೌದು. ಆದರೆ ನಿಮಗಿದ್ರೆ ಬೆನಿಫಿಟ್ಟು ಆ ದುಡ್ಡು. ಬಟ್ ನನಗೆ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗುತ್ತೆ. ನಮಗೆ ತೊಂದರೆಗಳು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಂತ ಹಿಂದಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ. ಸುಮಾರು ಸರಿ ಆಗಿದ್ದಾವೆ. ಸೊ ಅದನ್ನ ನಿಭಾಯಿಸ್ಕೊಂಡು ಕ್ಯಾರಿ ಆಗ್ತಾ ಇದೆ. ಹೌದು ಸರ್. ಸೂಪರ್. ಸೊ ವೀಕ್ಷಕರೇ, ಇದೊಂದು ಕ್ಯಾಲಿಫೋರ್ನಿಯಾ. ಸೊ ನಮ್ಮ ಕನ್ನಡದವರು, ಬೆಂಗಳೂರವರು, ಬಟ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಅವ್ರು ಅಟೆಂಡ್ ಮಾಡಿ ಅವ್ರ ರಿಲೇಟಿವ್ಗೆ, ಅವ್ರ ಅಕ್ಕಗೆ, ಎಲ್ಲರಿಗೂ ಅಂದರೆ ಈ ಥರದ್ದು ನೆಗೆಟಿವ್ ಎಫೆಕ್ಟಿಂದ ಆಕ್ಸಿಡೆಂಟ್ ಪದೇ ಪದೇ ಆಗ್ತಾ ಇದ್ದಿದ್ದು ಸಮಸ್ಯೆ. ಸೊ ಅದು ಏಕ್ದಮ್ ಕ್ಲೋಸ್ ಆಗಿದೆ. ಮತ್ತು ಮನೆಯಲ್ಲಿ ಸಾಕಷ್ಟು ಇವಾಗ ಅವ್ರಿಗೆ ಚೇಂಜಸ್ ಕಾಣಿಸಿದೆ. ಸೊ ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಈ ಥರದ್ದು ಡಿಫ್ರೆಂಟ್ ಕೇಸ್ಗಳು ಅವರೆಲ್ಲೋ ಇರ್ತಾರೆ, ಭಗವಾನ್ ಸರ್ ಇಲ್ಲಿರ್ತಾರೆ. ಬಟ್ ಇದು ಹೆಂಗಿದು ಕನೆಕ್ಟ್ ಆಯಿತು ಮತ್ತು ಯಾವ ಥರ ಕೆಲಸ ಆಗ್ತಾಯಿದೆ ಅನ್ನೋದೇ ಒಂದು ಮಿರಾಕಲ್ಲು. ಬಟ್ ಇಲ್ಲಿ ರಿಸಲ್ಟ್ಗಳು ಸಿಗ್ತಾ ಇರೋದು ಮುಖ್ಯವಾಗಿ, ಅದು ನಮ್ಗೆ ಇಂಪಾರ್ಟೆಂಟ್ ಐತೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಇದುವರೆಗೂ ಸುಮಾರು 7-8 ಕ್ಯಾಲಿಫೋರ್ನಿಯಾ ಕೇಸೇ ಅಟೆಂಡ್ ಮಾಡಿದ್ದೀನಿ. ಬಟ್ ಆದರೆ ಯಾವಾಗ ಒಂದು ಸರಿ ಸ್ವಲ್ಪ ಮೈನಸ್ ಬಂದಾಗ ಅದೇನು ಹೆಂಗೆ ಮಾಡ್ತೀರಾ, ಹಿಂಗೆ ಮಾಡಿಬಿಡ್ತೀರಾ ಅಲ್ಲಿಗೆ ಅಂತ ಅಂದಾಗ ನನಗೆ ಬೇಜಾರಾಗಿ ಬೇರೆ ವೀಡಿಯೋಗಳನ್ನ ನಾನು ಕೊಡೋಕ್ಕೆ ಹೋಗಲಿಲ್ಲ. ಬೇರೆ ವೀಡಿಯೋಗಳನ್ನ ಕೊಡೋಕ್ಕೆ ಹೋಗಲಿ. ಯಾಕೆಂದರೆ ಇಂಥ ಜನ ಇರ್ತಾರೆ. ನಾನು ಏನು ನಾವು ಎದೆ ಬಗ್ಗೆ ತೋರ್ಸೋಕ್ಕಾಗುತ್ತಾ? ರಿಸಲ್ಟ್ ಸಿಗ್ತಾ ಇರೋರು ಹ್ಯಾಪಿ ಇದ್ದಾರೆ, ಖುಷಿ ಇದ್ದಾರೆ. ಮಾಡಿದವ್ರು ನಾನು ಇಲ್ಲಿದ್ದೀನಿ. ಹೌದು. ಅವ್ರು ಮಾಡಿಸ್ಕೊಂಡವ್ರು ಖುಷಿಯಿಂದ ಮಾತಾಡ್ತಾರೆ. ಮಧ್ಯದಲ್ಲಿ ಕಡ್ಡಿಯಲ್ಲಿ ಆಡಿಸೋರು ಭಾಳ ಜನ ವ್ಯಕ್ತಿ ಸುಮ್ಮನೆ ಅದು ಅನುಮಾನದಲ್ಲಿ ಇದು ಹೆಂಗೆ ಸಾಧ್ಯ ಅನುಮಾನ ಅಷ್ಟೇ ಮಾಡ್ತಾರೆ. ಯಾಕಂದ್ರೆ ಅವ್ರ ಜೀವಮಾನದಲ್ಲಿ ₹1 ಖರ್ಚು ಮಾಡಿ ರೂಢಿ ಇರಲ್ಲ. ಈ ಥರದ ಕೇಸ್ಗಳನ್ನ, ಕೆಲಸಗಳನ್ನ ಅವ್ರು ನೋಡಿರಲ್ಲ. ಆಮೇಲೆ ಅವ್ರ ಹೆಂಡತಿ ಮಕ್ಕಳು, ಅವ್ರ ಮನೆಗಳೆಲ್ಲ ಅವ್ರ ತೊಂದರೆ ಅನುಭವಿಸಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ನೀವು ಹೆಂಗೆ ಮಾಡ್ತೀರಾ, ಯಾವ ಥರ ಮಾಡ್ತೀನಿ, ನಿನಗೆ ಏನಕ್ಕೆ ಬೇಕು, ನಾವು ಕಷ್ಟಪಡ್ತೀವಿ ಮಾಡ್ತೀವಿ. ಯಾಕಂದ್ರೆ ಅವರು ಕುಟುಂಬದಲ್ಲಿ ಆಕ್ಸಿಡೆಂಟ್ ಎಫೆಕ್ಟ್ಗಳು ಅನುಭವಿಸಿದವ್ರು ಗೊತ್ತಿಲ್ಲ. ಈಗ ಆ ಅಮ್ಮನಿಗೆ ನಾನು ಅವ್ರ ಗುರುಜಿ ಅಂತ ಮಾತಾಡ್ತಾರೆ. ಮೇಡಮ್ ಅಂತ ಅಂದಿದ್ದಕ್ಕೆ ಗುರುಜಿ ನಿಮ್ಮ ಕೈ ಮುಗಿತೀನಿ, ಮೇಡಮ್ ಅಂತ ಅನ್ಬೇಡಿ ಅಂದರು ಅವರು. ಅಂದರೆ ಅವ್ರಿಗೆ ಅದೊಂದು ಒಳ್ಳೆ ಅಭಿಪ್ರಾಯ ಐತೆ. ಅವ್ರೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾತಾಡ್ತಾರೆ. ಅಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಅದನ್ನು ನೀವು ಆಲಿಸ್ಬೇಕು. ಒಂದು ಕೇಳಿಸ್ತಾರೆ, ಆ ವಿಡಿಯೋ ನೋಡಿ, ಅವ್ರ ಮಾತುಗಳನ್ನ ಶೈಲಿ ಕೇಳಿ, ಅವ್ರು ಯಾವ ರೀತಿ ಮಾತಾಡಿ ಎಷ್ಟು ನಂಬಿಕೆಯಿಂದ ಮಾಡ್ತಾರೆ ಅಂದಾಗ ನಿಜ ಇರ್ಬೋದು. ನೀವು 100% ನಂಬೇಡ್ರಿ. ಸಾಮಾನ್ಯವಾಗಿ ಸರ್ ಅವ್ರು ತುಂಬ ಎಜುಕೇಟೆಡ್ ಫ್ಯಾಮಿಲಿ ಇವರು ಅಂತ ಕಾಣಿಸುತ್ತೆ. ಯಾಕಂದರೆ ಅವ್ರು ಮಾತಾಡೋದ್ರಲ್ಲೇ ಇಂಥವುಗಳನ್ನೆಲ್ಲ ಸಾಮಾನ್ಯವಾಗಿ ಅದರಲ್ಲಿ ಒರಿಜಿನಲ್ ಇದ್ರೆ ನಂಬ್ತಾರೆ, ಇಲ್ಲಾಂದರೆ ಅವ್ರು ಆಲ್ಮೋಸ್ಟ್ ಇಂಥವುಗಳಿಗೆಲ್ಲ ಎಂಟರ್ಟೈನ್ ಮಾಡಲ್ಲ. ಬಟ್ ಅದು ಅವ್ರಿಗೆ ಪರ್ಸ್ನಲಿ ಅನುಭವ ಆಗಿರೋದ್ರಿಂದ ಅವರು ಓಪನ್ ಆಗಿ ಮಾತಾಡಿದ್ರು. ಸರ್ ನಾವು 100% ನಂಬೇಡಿ, ನನ್ನ 10% ನಂಬಿ ಅವ್ರು ಮಾತಾಡಿದ ಮೇಲೆ 10% ನಂಬಿ. ಇನ್ನು 90% ಯಾವಾಗ ಅಂದರೆ ನಿಮ್ಮಲ್ಲಿ ತೊಂದರೆ ಅನ್ನೋದು ಬಂದಾಗ, ನಿಮ್ಮಲ್ಲಿ ದರಿದ್ರ ಅನ್ನೋದು ಬಂದಾಗ, ನಿಮ್ಮಲ್ಲಿ ವಿಷ ಕುಡಿಬೇಕನ್ನೋದು ಬಂದಾಗ ಎದುರುಗಡೆ ಬಂದು ಕೂತ್ಕೊಳ್ಳಿ. ಆವಾಗ 8% ತೋರಿಸ್ತೀನಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.